ಯಾರ್ಯಾರಿಗೆ ಅಂತ ಹೇಳ್ಬೋದು? ಅದು ಹೇಳ್ತಾರೆ ವಿಧಾನಸಭೆನಲ್ಲಿ ಗೊತ್ತಾಗುತ್ತೆ ಸರ್ ಇವತ್ತು. ಹಣದ ವಿಚಾರ ಏನಾದ್ರು ಇಲ್ಲ, ನನ್ನಿಂದ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಅನುಕೂಲ ಅಂತಂದ್ರೆ ಅವ್ರ ಮಗಳಿಗೆ ಕೆಲಸ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಹಿಂದೆ ಇದ್ದವರು ಸಹಾಯ ಮಾಡಿ ಕೆಲಸ ಕೊಡಿಸ್ಕೊಟ್ಟಿದ್ದೀನಿ. ಅವ್ರ ಮೆಡಿಕಲ್ ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಚುಂಚನಗಿರಿಯಲ್ಲಿ ನಾನೇ ಸ್ವಾಮೀಜಿಯವ್ರ ಹತ್ರ ಹೋಗಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಇದನ್ನ ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ರಾತ್ರಿ ಆ ನಡೆದಂತ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ, ಇದನ್ನ ಇಲ್ಲ ತಪ್ಪಾಯ್ತು, ಇದನ್ನ ರಾತ್ರಿ ಕುಡಿದ್ಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯ್ತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾನು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ನೀವು ಅನ್ನ ಕೊಟ್ಟಿರೋದು ನೀವೇ, ನಮಗೆ ಇದನ್ನ ಕೆಲಸ ಕೊಡಿಸಿದ್ರೆ ನೀವು ನಮ್ಮ ತಂದೆ ಪರವಾಗಿ ನಾವು ಕ್ಷಮೆನ ಕೇಳ್ತೀವಿ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಹೇಳಿ ಕಳಿಸ್ತೀನಿ. ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಪದ್ಮರಾಜ್ ಅವ್ರ ನಂಬರ್ ಇದ್ದಾನೆ, ಫೋನ್ ಮಾಡಿ ಮಾಜಿ ಕಾರ್ಪೊರೇಟರ್. ಬಹುಶಃ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಇದು ಮಾಡಿದ್ದಾನೆ. ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು ಈಗಾಗಲೇ ಬಸವೇಶ್ವರ ನಗರ ಠಾಣೆಗಳ ಅನೇಕ ಕೇಸ್ಗಳು ದಾಖಲಾಗಿದೆ. ಇದನ್ನ ಬಹುಶಃ ನನ್ನಂತ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ. ಅವ್ರಿಗೆ ಧೈರ್ಯ ಇಲ್ಲದೆ ಅದನ್ನ ಕೊಟ್ಟಿರಲಿಲ್ಲ. ಬಹುಶಃ ಇವತ್ತು ಅದನ್ನ ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ. ಅಹಂಕಾರ, ಅಂಬವ ಇದನ್ನ ಕೊಟ್ಟಿದ್ದೆ, ಸ್ಪೀಕರ್ ಅವರು ಕೊಟ್ಟಿದ್ದೆ. ಇಲ್ಲ, ನಮ್ಮ 0 ಅವರ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ. ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ, ವಿರೋಧ ಪಕ್ಷ ನಾಯಕರಿಗೂ ಹೇಳಿದ್ದೇನೆ. ನಾನು ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತೇನೆ. ಸ್ಪೀಕರ್ ವ್ಯಾಪ್ತಿ ಒಳಗಡೆ ನೀವು ಬರ್ತೀರಿ, ತಮ್ಮಂತ ಸದಸ್ಯರಿಗೆ ಒಬ್ಬರು ಬೆದರಿಕೆ ಬರುತ್ತೆ ಅನ್ನೋದಾದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ. ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಿಗೆ ಇದೇ ರೀತಿ ಮಾಡಿದ್ದೇನೆ. ಬಸ್ ಇವತ್ತು ಸದನದಲ್ಲಿ ಯಾರಿದ್ದಾರೆ ಕೆಲವು ಶಾಸಕರು ಇದರ ಪರವಾಗಿ ಅವ್ರಿಗೆ ಏನಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.